ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಎಷ್ಟೇ ಹೆಚ್ಚಾಗಿದ್ದರೂ ಇಂದಿಗೆ ಅದಕ್ಕೆ ಮುಕ್ತಿ ಸಿಗುವ ಕಾಲ ಬಂದಿದೆ. ಹೌದು ರಾಯರ ಕುಟುಂಬದ ಭಕ್ತರೇ, ಇಂದು ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಎಂದರೆ ಸ್ವತಃ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದಾರೆ ಎಂದೇ ಅರ್ಥ. ನೀವು ಪಡುತ್ತಿರುವ ಯಾತನೆ, ಅನುಭವಿಸುತ್ತಿರುವ ನೋವು, ರಾತ್ರಿ ಕಣ್ಣೀರು ಹಾಕುತ್ತಾ ಮಲಗುವ ನಿಮ್ಮ ಸ್ಥಿತಿ ಸ್ವತಃ ರಾಯರಿಗೆ ತಿಳಿದಿದೆ. ಅದಕ್ಕಾಗಿಯೇ ರಾಯರು ಇಂದು ನಿಮ್ಮನ್ನು ಹುಡುಕಿಕೊಂಡು ಈ ಸಂದೇಶದ ರೂಪದಲ್ಲಿ ಬಂದಿದ್ದಾರೆ. ನಿಮ್ಮ ಕಣ್ಣೀರನ್ನು ಒರೆಸಲು ರಾಯರು ಇಂದು ಈ ವಿಡಿಯೋ ಮೂಲಕ 3 ಅತ್ಯಂತ ರಹಸ್ಯ ಸಂದೇಶಗಳನ್ನು ನೀಡುತ್ತಿದ್ದಾರೆ. ಈ 3 ಸಂದೇಶಗಳನ್ನು ಯಾರು ಪೂರ್ತಿಯಾಗಿ ಕೇಳುತ್ತಾರೋ ಅವರ ಜೀವನದಲ್ಲಿ ಇಂದಿನಿಂದಲೇ ಪವಾಡಗಳು ಆರಂಭವಾಗುತ್ತವೆ. 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೇಳಿ. ರಾಯರ ಪೂರ್ಣ ಅನುಗ್ರಹ ಪಡೆಯಿರಿ. ರಾಯರ ಮೊದಲನೇ ಸಂದೇಶ: ಮಗು, ಜಗತ್ತಿನ ಮುಂದೆ ನೀನು ನಗುತ್ತಾ ನಟಿಸಿದರೂ ಒಂಟಿಯಾಗಿ ಕಣ್ಣೀರು ಹಾಕುವ ನಿನ್ನ ಸ್ಥಿತಿ ನನಗೆ ಗೊತ್ತು. ನಿನ್ನನ್ನು ನಂಬಿದವರೇ ನಿನ್ನ ಕೈ ಬಿಟ್ಟಿರಬಹುದು, ಆದರೆ ಈ ರಾಯರ ಹಸ್ತ ಸದಾ ನಿನ್ನ ತಲೆಯ ಮೇಲಿರುತ್ತದೆ. ಸದ್ಯದಲ್ಲೇ ನಿನ್ನ ಕಷ್ಟದ ದಿನಗಳು ಕರಗಲಿವೆ. ನಂಬಿಕೆ ಕಳೆದುಕೊಳ್ಳಬೇಡಿ. ರಾಯರ 2ನೇ ಸಂದೇಶ: ನಿನ್ನ ಪ್ರಾರ್ಥನೆ ನನಗೆ ಕೇಳಿಸಿದೆ, ಆದರೆ ಪ್ರತಿಯೊಂದಕ್ಕೂ ಒಂದು ಕಾಲ ಬರಬೇಕು. ನಿನಗೆ ಯಾವುದು ಒಳ್ಳೆಯದೋ ಅದನ್ನು ನಾನು ಸರಿಯಾದ ಸಮಯಕ್ಕೆ ನಿನಗೆ ನೀಡುತ್ತೇನೆ. ಸ್ವಲ್ಪ ತಾಳ್ಮೆಯಿಂದ ಇರು. ನಾನು ನಿನ್ನ ಜೊತೆಗಿರುವಾಗ ನಿನಗೆ ಭಯವೇಕೆ? ರಾಯರ ಕುಟುಂಬದ ಪರಮ ಭಕ್ತರೇ, ರಾಯರ ಈ ಮಾತುಗಳು ನಿಮ್ಮ ಮನಸ್ಸಿಗೆ ಧೈರ್ಯ ನೀಡುತ್ತಿದ್ದರೆ ದಯವಿಟ್ಟು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ರಾಯರ ಕುಟುಂಬದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ರಾಯರ ಕುಟುಂಬದ ಭಕ್ತರೇ, ರಾಯರು ಜೀವಂತವಾಗಿದ್ದಾಗ ನಡೆದ ಈ ಪವಾಡವನ್ನು ನೀವು ಕೇಳಿದರೆ ನಿಮ್ಮ ಮೈ ರೋಮಾಂಚನಗೊಳ್ಳುತ್ತದೆ. ಒಮ್ಮೆ ಒಬ್ಬ ಜಮೀನ್ದಾರ ತನ್ನ ಮಗನ ಉಪನಯನದ ಅಂದರೆ ಮುಂಜಿ ಕಾರ್ಯಕ್ರಮಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ತನ್ನ ಮನೆಗೆ ಆಹ್ವಾನಿಸಿದನು. ರಾಯರು ಬರುವ ಸಂತೋಷದಲ್ಲಿ ಇಡೀ ಮನೆಯಲ್ಲಿ ಸಂಭ್ರಮ. ಮನೆ ಮಾಡಿತ್ತು. ಅಡುಗೆ ಭಟ್ಟರು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಬಿಸಿ ಬಿಸಿ ಮಾವಿನ ಹಣ್ಣಿನ ರಸವನ್ನು ಸೀಕರಣೆ ಸಿದ್ಧ ಮಾಡಿ ಇಟ್ಟಿದ್ದರು. ಆದರೆ ಆಟವಾಡುತ್ತಿದ್ದ ಜಮೀನ್ದಾರನ ಸಣ್ಣ ಮಗ ಆಕಸ್ಮಿಕವಾಗಿ ಆ ಕುದಿಯುತ್ತಿದ್ದ ಬಿಸಿ ರಸದ ಕೊಪ್ಪಳಕ್ಕೆ ಬಿದ್ದುಬಿಟ್ಟನು. ಮಗು ತಕ್ಷಣವೇ ಪ್ರಾಣ ಕಳೆದುಕೊಂಡಿತು. ಇಡೀ ಮನೆಯ ಸಂಭ್ರಮ ಕಣ್ಣೀರಿನ ಕಡಲಾಯಿತು. ಅದೇ ಸಮಯದಲ್ಲಿ ರಾಯರು ಆ ಮನೆಗೆ ಆಗಮಿಸಿದರು. ವಿಷಯ ತಿಳಿದ ಜಮೀನ್ದಾರ ದಂಪತಿಗಳು ಮಗನ ಶವವನ್ನು ರಾಯರ ಪಾದಗಳ ಮುಂದೆ ಮಲಗಿಸಿ ಕಣ್ಣೀರು ಹಾಕಿದರು. ಆಗ ಕಾರುಣ್ಯಮೂರ್ತಿ ರಾಯರು ಮರುಗಲಿಲ್ಲ. ತಮ್ಮ ಕಮಂಡಲದಿಂದ ಪವಿತ್ರ ತೀರ್ಥವನ್ನು ತೆಗೆದು ಮಂತ್ರಘೋಷಗಳನ್ನು ಜಪಿಸುತ್ತಾ ಆ ಮಗುವಿನ ಶವದ ಮೇಲೆ ಪ್ರೋಕ್ಷಣೆ ಮಾಡಿದರು. ಏನೋ ಆಶ್ಚರ್ಯ! ಮಲಗಿದ್ದ ಮಗು ಗಾಢ ನಿದ್ದೆಯಿಂದ ಎದ್ದಂತೆ ಕಣ್ಣು ಬಿಟ್ಟು ಅಮ್ಮ ಎನ್ನುತ್ತಾ ಎದ್ದು ಕುಳಿತುಕೊಂಡಿತು. ಬಿಸಿಯಾದ ರಸಕ್ಕೆ ಬಿದ್ದಿದ್ದರೂ ಮಗುವಿನ ಮೈಮೇಲೆ ಒಂದು ಸಣ್ಣ ಗಾಯದ ಗುರುತು ಕೂಡ ಇರಲಿಲ್ಲ. ಇದು ಸ್ವತಃ ರಾಯರು ಕಲಿಯುಗದಲ್ಲಿ ನಡೆಸಿದ ಮಹಾಪವಾಡ. ಯಾರಿಗೆ ರಾಯರ ಮೇಲೆ ಪೂರ್ಣ ನಂಬಿಕೆ ಇರುತ್ತದೆಯೋ ಅಲ್ಲಿ ಮೃತ್ಯು ಕೂಡ ಸೋಲುತ್ತದೆ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ. ಇನ್ನು 2ನೇ ಪವಾಡ ಪ್ರಸ್ತುತ ದಿನಗಳಲ್ಲಿ ನಡೆದಿದ್ದು. ಮುಂಬೈನಲ್ಲಿದ್ದ ಒಬ್ಬ ದೊಡ್ಡ ಉದ್ಯಮಿಗೆ ಇದ್ದಕ್ಕಿದ್ದಂತೆ ಕ್ಯಾನ್ಸರ್ ಕಾಯಿಲೆ ಕಾಣಿಸಿಕೊಂಡಿತ್ತು. ವೈದ್ಯರು ಅದು ಕೊನೆಯ ಹಂತದಲ್ಲಿದೆ, ಇನ್ನು ಕೆಲವೇ ದಿನಗಳು ಮಾತ್ರ ಅವರು ಬದುಕಿರುತ್ತಾರೆ ಎಂದು ಕೈಚೆಲ್ಲಿದರು. ಆ ಉದ್ಯಮಿಯ ಹೆಂಡತಿ ರಾಯರ ಪರಮ ಭಕ್ತೆಯಾಗಿದ್ದಳು. ಅವಳು ಧೃತಿಗೆಡದೆ ಮಂತ್ರಾಲಯಕ್ಕೆ ಬಂದು ರಾಯರ ಸನ್ನಿಧಿಯಲ್ಲಿ ಕಣ್ಣೀರು ಹಾಕಿ ಪ್ರಾರ್ಥಿಸಿದಳು. ಅಲ್ಲಿನ ಅರ್ಚಕರು ಅವಳಿಗೆ ರಾಯರ ಬೃಂದಾವನದ ಪವಿತ್ರ ಮೃತ್ತಿಕೆಯನ್ನು ಮಣ್ಣು ಪ್ರಸಾದವಾಗಿ ನೀಡಿದರು. ಆಕೆ ಮುಂಬೈಗೆ ಮರಳಿ ಪ್ರತಿದಿನ ಬೆಳಗ್ಗೆ ರಾಯರನ್ನು
ಸ್ಮರಿಸುತ್ತಾ ಆ ಪವಿತ್ರ ಮೃತ್ತಿಕೆಯನ್ನು ತನ್ನ ಗಂಡನ ಹಣೆಗೆ ಹಚ್ಚಿ ಸ್ವಲ್ಪ ಮೃತ್ತಿಕೆಯನ್ನು ನೀರಿನಲ್ಲಿ ಬೆರೆಸಿ ಕುಡಿಸುತ್ತಾ ಬಂದಳು. ಕೇವಲ 1 ತಿಂಗಳ ನಂತರ ವೈದ್ಯರು ಆ ಉದ್ಯಮಿಯನ್ನು ಮತ್ತೊಮ್ಮೆ ಪರೀಕ್ಷಿಸಿದಾಗ ಆಶ್ಚರ್ಯಚಕಿತರಾದರು. ಅವರ ದೇಹದಲ್ಲಿದ್ದ ಕ್ಯಾನ್ಸರ್ ಜೀವಕೋಶಗಳು ಸಂಪೂರ್ಣವಾಗಿ ಮಾಯವಾಗಿದ್ದವು. ವೈದ್ಯರು ಇದನ್ನು ಮೆಡಿಕಲ್ ಮಿರಾಕಲ್ ಎಂದರೆ, ಆ ಭಕ್ತೆ ಇದನ್ನು ರಾಯರ ಮೃತ್ತಿಕೆಯ ಪವಾಡ ಎಂದಳು. ಭಕ್ತರೇ, ನಿಮ್ಮ ಮನೆಯಲ್ಲೂ ಯಾವುದೇ ಕಾಯಿಲೆ ಇರಲಿ, ರಾಯರ ಮೃತ್ತಿಕೆಯನ್ನು ನಂಬಿ ಧರಿಸಿ. ರಾಯರು ನಿಮ್ಮನ್ನು ಗುಣಪಡಿಸುತ್ತಾರೆ. ಇನ್ನು ರಾಯರ ಆ ಕೊನೆಯ ಮತ್ತು ಅತ್ಯಂತ ಶಕ್ತಿಶಾಲಿ 3ನೇ ಸಂದೇಶ ಏನೆಂದರೆ, ಯಾರಿಗೆ ರಾಯರ ಮೇಲೆ ಪೂರ್ಣ ನಂಬಿಕೆ ಇದೆಯೋ ಅವರ ಮನೆಯಲ್ಲಿ ಸಾಲಬಾಧೆ, ಅನಾರೋಗ್ಯದ ಕಷ್ಟಗಳು ಇಂದಿನಿಂದಲೇ ದೂರವಾಗುತ್ತವೆ. ನಿಮ್ಮ ಮನೆಯನ್ನು ನಾನು ಮಂತ್ರಾಲಯವನ್ನಾಗಿ ಮಾಡಿ ನಿಮ್ಮನ್ನು ಕಾಯುತ್ತೇನೆ. ಒಮ್ಮೆ ಒಬ್ಬ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದ ಭಕ್ತನಿಗೆ ವೈದ್ಯರೇ ಕೈ ಚೆಲ್ಲಿದಾಗ ಅವನು ರಾಯರ ಮಂತ್ರವನ್ನು ಜಪಿಸಿದ. ಕೇವಲ 24 ಗಂಟೆಗಳಲ್ಲಿ ರಾಯರ ಪವಾಡದಿಂದ ಆ ಕಾಯಿಲೆ ಸಂಪೂರ್ಣ ಗುಣವಾಗಿತ್ತು. ಇದು ರಾಯರ ನಾಮಸ್ಮರಣೆಯ ಶಕ್ತಿ. ಭಕ್ತರೇ, ರಾಯರನ್ನು ಪ್ರಸನ್ನಗೊಳಿಸಲು ನಾವೇನು ದೊಡ್ಡ ಪೂಜೆ ಪುನಸ್ಕಾರ ಮಾಡಬೇಕಾಗಿಲ್ಲ. ರಾಯರು ಕೇವಲ ಭಕ್ತಿಗೆ ಒಲಿಯುವವರು. ಪ್ರತಿದಿನ ನೀವು ಈ ಒಂದು ಸರಳ ಮಂತ್ರವನ್ನು ಕನಿಷ್ಠ 24 ಬಾರಿ ಅಥವಾ 108 ಬಾರಿ ಜಪಿಸಿದರೆ ಸಾಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮಂತ್ರದ ಅರ್ಥವೇನೆಂದರೆ, ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವ, ತನ್ನನ್ನು ನಂಬಿದ ಭಕ್ತರಿಗೆ ಕೇಳಿದ್ದನ್ನು ನೀಡುವ ಕಲ್ಪವೃಕ್ಷ ಮತ್ತು ಕಾಮಧೇನುವಂತಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನನ್ನ ಶತಕೋಟಿ ಪ್ರಣಾಮಗಳು. ಈ ಮಂತ್ರವನ್ನು ನೀವು ಮನೆಯಲ್ಲಿ ಪಠಿಸುವಾಗ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ದೂರವಾಗಿ ಧನಧಾನ್ಯಗಳು ವೃದ್ಧಿಯಾಗುತ್ತವೆ. ರಾಯರ ಈ ದಿವ್ಯ ಸಂದೇಶ ನಿಮ್ಮ ಜೀವನದಲ್ಲೂ ಪವಾಡ ಮಾಡಲಿ ಎಂದು ಹಾರೈಸುತ್ತೇನೆ. ರಾಯರ ಮೇಲಿರುವ ನಿಮ್ಮ ಭಕ್ತಿಯನ್ನು ತೋರಿಸಲು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ತಪ್ಪದೇ ಬರೆಯಿರಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ನಲ್ಲಿ ನಿಮ್ಮ ಕುಟುಂಬದವರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಕನಿಷ್ಠ 9 ಜನರಿಗೆ ಶೇರ್ ಮಾಡಿ. ರಾಯರ ಅಭಯಹಸ್ತ ನಿಮ್ಮ ಮೇಲಿದೆ. ರಾಯರು ಹೇಳುತ್ತಿದ್ದಾರೆ, ನಿನ್ನ ಬದುಕಿನ ದೋಣಿ ಕತ್ತಲೆಯಲ್ಲಿ ಮುಳುಗುತ್ತಿದೆ ಎಂದು ಭಯಪಡಬೇಡಿ. ಆ ದೋಣಿಯ ಚುಕ್ಕಾಣಿ ಹಿಡಿದು ನಡೆಸುತ್ತಿರುವುದು ಸಾಕ್ಷಾತ್ ಈ ರಾಘವೇಂದ್ರ. ನಿನ್ನ ಸಾಲದ ಹೊರೆ, ನಿನ್ನ ಮನೆಯಲ್ಲಿರುವ ಅಶಾಂತಿ, ನಿನ್ನ ಮಗುವಿನ ಭವಿಷ್ಯ ಎಲ್ಲವನ್ನು ಹಿಂದೆ ನನ್ನ ಬೃಂದಾವನದ ಪಾದದ ಹತ್ತಿರ ತಂದು ಸುರಿದು ಬಿಡು. ಇಂದಿನಿಂದ ಆ ಎಲ್ಲ ಕಷ್ಟಗಳ ಭಾರ ನಿನ್ನದಲ್ಲ, ಅದು ನನ್ನದು. ನೀನು ನಿನ್ನ ಕಣ್ಣೀರನ್ನು ಒರೆಸಿಕೊಂಡು ನೆಮ್ಮದಿಯಿಂದ ನಿನ್ನ ಕೆಲಸ ಮಾಡು. ನಿನ್ನ ಬೆನ್ನ ಹಿಂದೆ ನಿಂತು ಕಾಯಲು ನಾನು ಸದಾ ಜಾಗೃತನಾಗಿದ್ದೇನೆ. ನೋಡಿದರ ಭಕ್ತರೇ, ರಾಯರು ನಮ್ಮನ್ನು ಎಷ್ಟು ಹಚ್ಚಿಕೊಂಡಿದ್ದಾರೆ ಅಲ್ಲವಾ? ರಾಯರ ಈ ದಿವ್ಯ ಪ್ರೀತಿಯ ಮಾತುಗಳು ನಿಮ್ಮ ಹೃದಯವನ್ನು ಮುಟ್ಟಿದರೆ, ಕಣ್ಣಂಚಿನಲ್ಲಿ ಒಂದು ಹನಿ ನೀರು ತರಿಸಿದ್ದರೆ ರಾಯರ ಪಾದಗಳಿಗೆ ಶರಣಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ರಾಯರೇ ನೀವೇ ಗತಿ ಎಂದು ಬರೆಯಿರಿ. ಈ ಧೈರ್ಯ ತುಂಬುವ ಸಾಲುಗಳನ್ನು ನಿಮ್ಮವರೆಗೂ ಶೇರ್ ಮಾಡಿ. ಗುರುರಾಯರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಕೇಳುತ್ತಿದ್ದಾರೆ. ಯಾರೋ 4 ಜನ ಆಡಿದ ಮಾತುಗಳಿಗೆ ನಿನ್ನನ್ನು ಅರ್ಥ ಮಾಡಿಕೊಳ್ಳದ ಜಗತ್ತಿಗೆ ಹೆದರಿ ನಿನ್ನ ಜೀವವನ್ನು ಹಿಂಡಿಕೊಳ್ಳುತ್ತಾ ಇದ್ದೀಯಾ? ನಿನ್ನನ್ನು ಇವತ್ತು ಕೀಳಾಗಿ ನೋಡಿ ನಿನ್ನ ಪರಿಸ್ಥಿತಿಯನ್ನು ಕಂಡು ನಗುತ್ತಿರುವವರು ನಾಳೆ ನಿನ್ನ ಯಶಸ್ಸನ್ನು ನೋಡಿ ನಿನ್ನ ಕಾಲಬಳಿಗೆ ಬರುವ ದಿನ ದೂರವಿಲ್ಲ. ನೀನು ಯಾರಿಗೂ ಕೆಟ್ಟದನ್ನು ಬಯಸಿದವನಲ್ಲ, ಬಯಸಿದವಳಲ್ಲ. ನಿನ್ನ ಕೈಲಾದಷ್ಟು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದೀಯ. ಆದರೂ ನಿನಗೆ ಯಾಕೆ ಈ ಶಿಕ್ಷೆ ಅಂತ ನನ್ನನ್ನು ದಿನಾಲೂ ಕೇಳುತ್ತಿದ್ದೀಯಾ? ಅಲ್ಲವ ಮಗು,
ಚಿನ್ನವನ್ನು ಬೆಂಕಿಯಲ್ಲಿ ಸುಡುವುದು ಅದನ್ನು ನಾಶ ಮಾಡಲು ಅಲ್ಲ, ಅದಕ್ಕೊಂದು ಸುಂದರ ರೂಪ ಕೊಡಲು. ಹಾಗೆಯೇ ನಿನ್ನ ಈ ಕಷ್ಟದ ದಿನಗಳು ನಿನ್ನನ್ನು ಗಟ್ಟಿಗೊಳಿಸಲು ನಾನೇ ತಂದಿಟ್ಟ ಸಮಯ. ನಿನ್ನ ಕೈ ಬಿಡಲು ನಾನು ನಿನ್ನ ಕೈ ಹಿಡಿದಿಲ್ಲ. ನನ್ನನ್ನು ನಂಬು. ನಿನ್ನ ಕಣ್ಣೀರಿನ ಕೊನೆಯ ಹನಿ ಹಿಂದೆ ಆಗಲಿ. ಭಕ್ತರೇ, ರಾಯರ ಕರುಣೆ ಎಂದಿಗೂ ಅಪಾರ. ರಾಯರು ಹೇಳುತ್ತಿದ್ದಾರೆ, ನಿನ್ನ ಬದುಕಿನ ಎಲ್ಲ ಕದಗಳು ಅಂದರೆ ಬಾಗಿಲುಗಳು ಮುಚ್ಚಿ ಹೋಗಿವೆ ಎಂದು ಧೃತಿಗೆಡಬೇಡ. ಜಗತ್ತಿನ ಎಲ್ಲ ದಾರಿಗಳು ಮುಚ್ಚಿದಾಗ ಮಂತ್ರಾಲಯದ ಈ ಬೃಂದಾವನದ ದಾರಿ ಸದಾ ತೆರೆದಿರುತ್ತದೆ. ನಿನ್ನ ಸಾಲದ ಸುಳಿ, ನಿನ್ನ ಕಾಯಿಲೆಯ ನೋವು, ನಿನ್ನ ಸಂಸಾರದ ನೆಮ್ಮದಿಯಿಲ್ಲದ ದಿನಗಳು ಎಲ್ಲವನ್ನು ಹಿಂದೆ ನನ್ನ ಪಾದದ ಹತ್ತಿರ ಬಿಟ್ಟು ಬಿಡು. ಇಂದಿನಿಂದ ನಿನ್ನ ಕಣ್ಣೀರಿನ ಕೊನೆಯ ಹನಿ ಮುಗಿಯಿತು. ಇನ್ನು ಮುಂದೆ ನಿನ್ನ ಮುಖದಲ್ಲಿ ನಗು ತರುವ ಜವಾಬ್ದಾರಿ ನನ್ನದು. ಧೈರ್ಯವಾಗಿ ಮುನ್ನಡೆ. ನಿನ್ನ ಬೆನ್ನ ಹಿಂದೆ ಈ ರಾಯರಿದ್ದಾರೆ. ನೋಡಿದಿರಾ ಭಕ್ತರೇ, ರಾಯರ ಮಾತುಗಳು ನಮ್ಮ ಒಡೆದ ಹೃದಯಕ್ಕೆ ಎಷ್ಟು ಸಾಂತ್ವನ ನೀಡುತ್ತವೆ ಅಲ್ಲವಾ? ರಾಯರ ಈ ದಿವ್ಯ ಪ್ರೀತಿ ಇವತ್ತು ನಿಮ್ಮ ಮನಸ್ಸನ್ನು ಮುಟ್ಟಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ರಾಯರೇ ನೀವೇ ಗತಿ ಎಂದು ಬರೆದು ನಿಮ್ಮ ಭಾರವನ್ನೆಲ್ಲ ರಾಯರಿಗೆ ಒಪ್ಪಿಸಿಬಿಡಿ. ಈ ಸಾಲುಗಳನ್ನು ನಿಮ್ಮವರೆಗೂ ಶೇರ್ ಮಾಡಿ ಅವರ ಮನಸ್ಸಿಗೂ ಧೈರ್ಯ ತುಂಬಿ. ಇವತ್ತು ನಿಮ್ಮ ಕಣ್ಣೆದುರೇ ಬೆಳಗುತ್ತಿರುವ ಆ ದೀಪದ ಜ್ಯೋತಿಯನ್ನು ಒಮ್ಮೆ ಶಾಂತವಾಗಿ ನೋಡಿ. ಆ ದೀಪದ ಪ್ರತಿಯೊಂದು ಬೆಳಕಿನಲ್ಲೂ ಸಾಕ್ಷಾತ್ ನಿಮ್ಮ ರಾಯರ ದಿವ್ಯ ಸನ್ನಿಧಿಯೇ ಅಡಗಿದೆ. ಇವತ್ತು ನೀವು ನನ್ನ ಕಷ್ಟಗಳು ಯಾವಾಗ ತೀರುತ್ತವೆ, ನನ್ನನ್ನು ಈ ಕತ್ತಲೆಯಿಂದ ಯಾರು ಪಾರು ಮಾಡುತ್ತಾರೆ ಎಂದು ದೇವರ ಮುಂದೆ ಕಣ್ಣೀರು ಹಾಕುತ್ತಾ ಕುಳಿತಿದ್ದೀರಾ ಅಲ್ಲವಾ? ಮಗು, ನಿನ್ನ ಮನೆಯ ದೀಪದ ದಿವ್ಯ ಜ್ಯೋತಿಯಾಗಿ ನಿನ್ನ ಕಣ್ಣೀರನ್ನು ಒರೆಸಲು ಇವತ್ತು ರಾಯರೇ ನಿನ್ನ ಮುಂದೆ ಬಂದು ನಿಂತಿದ್ದಾರೆ. ನಿನ್ನ ಅಂತರಂಗದ ಮೂಕವೇದನೆಗೆ ಇಂದೇ ಮುಕ್ತಿ ಸಿಗಲಿದೆ. ಈ ರಾಯರ ಮಾತುಗಳನ್ನು ಪೂರ್ತಿಯಾಗಿ ಆಲಿಸು. ಗುರುರಾಯರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಕೇಳುತ್ತಿದ್ದಾರೆ. ಮಗು, ನೀನು ನನಗೆ ದೊಡ್ಡ ಆಡಂಬರದ ಪೂಜೆ ಮಾಡಬೇಕಾಗಿಲ್ಲ. ಕೋಟಿ ಕೋಟಿ ಹಣವನ್ನು ಅರ್ಪಿಸಬೇಕಾಗಿಲ್ಲ. ನೀನು ಭಕ್ತಿಯಿಂದ ಹಚ್ಚಿದ ಈ 2 ದೀಪದ ಬೆಳಕೇ ಸಾಕು. ನಾನು ಮಂತ್ರಾಲಯದಿಂದ ಓಡಿ ಓಡಿ ಬಂದು ನಿನ್ನ ಮನೆಯಲ್ಲಿ ನೆಲೆಸಲು. ಜಗತ್ತಿನಲ್ಲಿ ಎಲ್ಲರೂ ನಿನ್ನನ್ನು ದೂರ ತಳ್ಳಿರಬಹುದು. ನಂಬಿದವರೇ ನಿನ್ನ ಪರಿಸ್ಥಿತಿಯನ್ನು ನೋಡಿ ನಗುತ್ತಿರಬಹುದು. ಆದರೆ ಈ ನಿನ್ನ ರಾಯನಿಗೆ ನಿನ್ನ ಅಪ್ಪಟ ಭಕ್ತಿ ಗೊತ್ತು. ನಿನ್ನ ಮುಗ್ಧ ಮನಸ್ಸು ಗೊತ್ತು. ನಿನ್ನ ಬೆನ್ನ ಹಿಂದೆ ನಿಂತು ಕಾಯಲು ನಾನು ಸದಾ ಜಾಗೃತನಾಗಿದ್ದೇನೆ. ಯಾರು ನಿನ್ನನ್ನು ಕೀಳಾಗಿ ನೋಡಿದ್ದಾರೋ ಅದೇ ಜನರ ಮುಂದೆ ನೀನು ಹೆಮ್ಮೆಯಿಂದ ತಲೆ ಎತ್ತಿ ಬಾಳುವಂತೆ ನಾನು ಮಾಡುತ್ತೇನೆ. ಅಲ್ಲಿಯವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು ಮಗು. ನಿನ್ನ ಕಷ್ಟಗಳ ಭಾರ ಇಂದಿನಿಂದ ನನ್ನದು. ಭಕ್ತರೇ, ರಾಯರ ಕರುಣೆ ಎಂದಿಗೂ ಅಪಾರ. ರಾಯರು ಅಭಯ ನೀಡುತ್ತಾ ಹೇಳುತ್ತಿದ್ದಾರೆ, ನಿನ್ನ ಬದುಕಿನಲ್ಲಿ ಎಂತಹದೇ ಆರ್ಥಿಕ ಸಂಕಷ್ಟ ಇರಲಿ, ಸಾಲದ ಸುಳಿ ಇರಲಿ, ಅಥವಾ ಮನಸ್ಸಿಗೆ ನೆಮ್ಮದಿಯಿಲ್ಲದ ದಿನಗಳು ಇರಲಿ, ಈ ದೀಪದ ಬೆಳಕಿನ ಸಾಕ್ಷಿಯಾಗಿ ನಾನು ನಿನಗೆ ಮಾತು ಕೊಡುತ್ತಿದ್ದೇನೆ. ನಿನ್ನ ಕಷ್ಟದ ಕತ್ತಲೆ ಇಂದಿಗೆ ಕರಗಲಿದೆ. ನಿನ್ನ ಎಲ್ಲ ಚಿಂತೆಗಳನ್ನು, ನಿನ್ನ ಕಣ್ಣೀರನ್ನು ಇಂದೇ ನನ್ನ ಪಾದದ ಹತ್ತಿರ ಬಿಟ್ಟು ಬಿಡು. ಇಂದಿನಿಂದ ನಿನ್ನ ಕಣ್ಣೀರಿನ ದಿನಗಳು ಮುಗಿದವು. ಇನ್ನು ಮುಂದೆ ನಿನ್ನ ಇಡೀ ಬದುಕನ್ನು ಹಸನು ಮಾಡುವ ಜವಾಬ್ದಾರಿ ನನ್ನದು. ಧೈರ್ಯವಾಗಿ ಮುನ್ನಡೆ. ನಿನ್ನೊಂದಿಗೆ ಸದಾ ನಾನಿದ್ದೇನೆ. ನೋಡಿದರ ಭಕ್ತರೇ, ರಾಯರು ನಮ್ಮ ಮನೆಯ ದೀಪದ ಬೆಳಕಿನಲ್ಲೇ ಇದ್ದು ನಮ್ಮನ್ನು ಕಾಯುತ್ತಿದ್ದಾರೆ. ರಾಯರ ಈ ದಿವ್ಯ ಪ್ರೀತಿಯ ಮಾತುಗಳು ನಿಮ್ಮ ಹೃದಯವನ್ನು ಮುಟ್ಟಿದರೆ, ಕಣ್ಣಂಚಿನಲ್ಲಿ ಒಂದು ಹನಿ ನೀರು ತರಿಸಿದ್ದರೆ, ರಾಯರ ಪಾದಗಳಿಗೆ ಶರಣಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ರಾಯರೇ ನೀವೇ ಗತಿ ಎಂದು ಬರೆದು ನಿಮ್ಮ ಭಾರವನ್ನೆಲ್ಲ ರಾಯರಿಗೆ ಒಪ್ಪಿಸಿಬಿಡಿ. ಈ ವಿಡಿಯೋವನ್ನು ನಿಮ್ಮವರಿಗೂ ಶೇರ್ ಮಾಡಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.